ರೀತಿಯಾದಂತಹ ಡೈರೆಕ್ಟರ್ಗಳು ಬರಬೇಕು, ಹೊಸ ಹೊಸ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು. ನಮ್ಮಂತ ರಂಗಭೂಮಿ ಕಲಾವಿದರುಗಳನ್ನ ಆಯ್ಕೆ ಮಾಡಿ ಈ ರೀತಿಯ ಮೂವಿಗಳನ್ನ ತೆಗಿಬೇಕು, ಅವಕಾಶಗಳು ತುಂಬಾ ಕೊಡಬೇಕು. ಯಾಕಂದ್ರೆ ನಾವು ಬರೀ ರಂಗಭೂಮಿಯಲ್ಲೇ ಮಾಡ್ಕೊಂಡಿದೀವಿ, ಅಂದ್ರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಈಗ ತುಂಬಾ ಜನ ಇರೋದ್ರಿಂದ ಅವಕಾಶಗಳು ಸಿಗ್ತಾ ಇಲ್ಲ. ಹೊಸ ಹೊಸ ಕಲಾವಿದರಲ್ಲೂ ಕೂಡ ಕಲೆ ಇದೆ ಅನ್ನೋದನ್ನ ಹೊರಗೆ ತೆಗೆಯೋದಕ್ಕೆ ಈ ತರ ಡೈರೆಕ್ಟರ್ಗಳು ನಮಗೆ ಬೇಕಾಗುತ್ತೆ. ಯಾಕಂದ್ರೆ ಈಗ ಹಳೆ ಕಲಾವಿದ್ರನ್ನೇ ಹಾಕೊಂಡು ಮಾಡ್ತಾರೆ, ಅದು ಮೂವಿ ತುಂಬಾ ಚೆನ್ನಾಗಿ ಓಡುತ್ತೆ, ಅಂದ್ರೆ ನೋಡ್ಬೇಕು ಅಂತ ಹೋಗ್ತಾರೆ. ಹಳೆ ಕಲಾವಿದ್ರು ಆಲ್ರೆಡಿ ಫೇಮಸ್ ಆಗಿದ್ದಾರೆ, ಆದ್ರೆ ನಮ್ಮಂತ ಕಲಾವಿದ್ರು ಫೇಮಸ್ ಆಗಿಲ್ಲ, ನಮ್ಮಂತವ್ರಿಗೆ ಅವಕಾಶಗಳಿಲ್ಲ. ನಮ್ಮಂತವ್ರಿಗೆ ಅವಕಾಶನ ಕೊಟ್ಟು ನೀವು ನಮ್ಮ ಕಲೆನ ಹೊರ ತೆಗಿಬೇಕು, ಈ ರೀತಿಯಾದಂತಹ ಸ್ಕ್ರೀನ್ ಅಲ್ಲಿ ಕೂಡ ನಾವು ಬರ್ಬೇಕು ಅಂತ ನಾನು ಹೇಳ್ತೀನಿ. ಈ ರೀತಿಯ ಡೈರೆಕ್ಟರ್ಗಳು ನಮಗೆ ಬೇಕು, ಅದಕ್ಕೋಸ್ಕರ. ಹಾಯ್ ಗಾಯ್ಸ್, ನಾನು ನಿಮ್ಮ ಮೇಘಶ್ರೀ ಮಾತಾಡ್ತಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಇವತ್ತು ವಿಕ್ಟ್ರಿ ಸಿನಿಮಾಸ್ ಅಲ್ಲಿ ನನ್ನ ಫಿಲ್ಮ್ ಸರ್ಕಾರಿ ಶಾಲೆ H8 ಪ್ರೀಮಿಯರ್ ಶೋ ಇತ್ತು ಫಾರ್ ಆಡಿಯನ್ಸ್ ಪೀಪಲ್. ಅಂಡ್ ನಾನು ಈ ಒಂದು ರೆಸ್ಪಾನ್ಸ್ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಂಡ್ ಹೋಲ್ ಫಿಲ್ಮ್ ಅಲ್ಲಿ ಡೈಲಾಗ್ಸ್, ಸಾಂಗ್ಸ್ಗೆಲ್ಲ ರೆಸ್ಪಾನ್ಸ್ ಅಂತೂ ತುಂಬಾ ಸೂಪರ್ ಆಗಿತ್ತು. ಅಂಡ್ ಫಿಲಮ್ February 6th ರಿಲೀಸ್ ಆಗ್ತಾ ಇದೆ. ಗೊತ್ತಿಲ್ಲ ನಂಗೆ ನೀವೆಲ್ಲ ಈ ಒಂದು ವಿಡಿಯೋನ ಯಾವಾಗ ನೋಡ್ತೀರಂತ. ಸೊ ಹೋಗ್ಬಿಟ್ಟು ಸರ್ಕಾರಿ ಶಾಲೆ H8 ನ ನೋಡಿ ಸಪೋರ್ಟ್ ಮಾಡಿ. ತುಂಬಾ ಚೆನ್ನಾಗಿತ್ತು ಮೂವಿ, ಸಸ್ಪೆನ್ಸ್ ಥ್ರಿಲ್ಲರ್ ಸ್ಟೋರಿ ತುಂಬಾ ಚೆನ್ನಾಗಿದೆ. ಎಲ್ರು ನೋಡಿ ಸಪೋರ್ಟ್ ಮಾಡಿ. ಸರ್ಕಾರಿ ಶಾಲೆಗಳು ಉಳಿಸ್ಬೇಕು, ಇನ್ನ ಉಳಿಬೇಕು. ಅಂದ್ರೆ ನಾವೆಲ್ಲ ಇವಾಗ ನಾವು ಬಾಯಲ್ಲಿ ಹೇಳ್ತೀವಿ, ಮಕ್ಳನ್ನ ಕರ್ಕೊಂಡು ಇಂಗ್ಲಿಷ್ ಮೀಡಿಯಂಗೆ ಸೇರಿಸ್ತೀವಿ. ಯಾಕಂದ್ರೆ ನೀವು ಆಚೆ ಹೋದ್ರೆ ಎಲ್ರು ಇಂಗ್ಲಿಷ್ ಅಲ್ಲಿ ತಾನೆ ಮಾತಾಡ್ತೀರ, ಎಲ್ರು ಕನ್ನಡದಲ್ಲಿ ಯಾರು ಮಾತಾಡಿಸ್ತಾರೆ? ಇವಾಗ ಇಲ್ಲೇನು ನಾವು ಹೇಳ್ಬೋದು, ಬಟ್ ಅದನ್ನ ನಾವು ಅಲ್ಲಿ ಕಾರ್ಯರೂಪಕ್ಕೆ ತರಬೇಕು. ಬಾಯಲ್ಲಿ ಹೇಳೋದು ಈಸಿ. ಸೊ ಎಲ್ರು ಸೇರಿ ಉಳ್ಸೋಣ, ಬೆಳ್ಸೋಣ. ನನ್ನ ಹೆಸರು ಪ್ರಹಲಿಕಾ ಟಿ ಕುಂಬಾರ ಅಂತ ಹೇಳಿ. ನನಗೆ ಈ ಮೂವಿ ಮೊದಲೇ ಆಪರ್ಚುನಿಟಿ ಕೊಟ್ಟಿದ್ ಗುಣ ಸರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ಕೂಡ ಹೊಸ ಹೊಸ ಕಲಾವಿದರಿಗೆ ನಿಮ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಪ್ಲೀಸ್ ಎಲ್ಲ February 6ಕ್ಕೆ ರಿಲೀಸ್ ಆಗ್ತದೆ, ಎಲ್ಲ ಬನ್ನಿ ಮೂವಿ ನೋಡಿ. ಎಲ್ಲರೂ ಇನ್ನ ಸಪೋರ್ಟ್ ಬೇಕು, ಹೊಸ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಪೇರೆಂಟ್ಸ್ ಆಗ್ಲಿ ಅವ್ರಿಗೆ ಫುಲ್ ಥ್ಯಾಂಕ್ಸ್ ಹೇಳ್ಬೇಕು. ಅವರ ಪ್ರತಿ ಒಂದು ಸ್ಟೆಪ್ ಅಲ್ಲಿ ಕೂಡ ನನ್ನ ಜೊತೆ ನಿಂತು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ. ಲೈಕ್ ನನ್ನ ಡ್ಯಾನ್ಸು ಎಲ್ಲದ್ರಲ್ಲೂ ಅವ್ರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನನ್ನ ಫ್ಯಾಮಿಲಿಗೆ ಲೈಕ್ ಫುಲ್ ಥ್ಯಾಂಕ್ಸ್ ಹೇಳ್ತೀನಿ, ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನ ಆಪರ್ಚುನಿಟೀಸ್ ಸಿಗ್ಬೇಕು ಅಂತ. ಥ್ಯಾಂಕ್ ಯು. ಪ್ರಹಲಿಕ್ ಅವ್ರ ತಾಯಿ ನಾವು. ಅವಳು ಚಿಕ್ಕವಳಿಂದ ಡ್ಯಾನ್ಸು DKD ಶೋನಲ್ಲಿ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗೆಲ್ಲ ಮಾಡಿದಾಳೆ. ಏಕಪಾತ್ರ ಅಭಿನಯಗಳು, ಒಟ್ಟಿನಲ್ಲಿ ಕಲ್ಚರಲ್ ಕಡೆ ತುಂಬಾ ಆಕ್ಟಿವ್ ಇದ್ದಾಳೆ. ಅದನ್ನೆಲ್ಲ ನೋಡಿ ಆಡಿಷನ್ ಅಂತ ತಗೊಂಡು ಗುಣ ಸರ್ ಅವ್ಳಿಗೊಂದು ಅವಕಾಶ ಕೊಟ್ರು. ಅದ್ ನಮ್ಗೆ ಹೆಮ್ಮೆ ಇದೆ, ತುಂಬಾ ಖುಷಿ ಇದೆ. ಈ ಮಕ್ಕಳನ್ನ ನೋಡಿ ಮುಂದೆ ಅವಳನ್ನ ಬೆಳೆಸೋದಿಕ್ಕೆ ಅವಕಾಶಗಳು ಸಿಗ್ಬೇಕು. ಹಳ್ಳಿಯಿಂದ ಬಂದಿರೋದು ನಾವು, ಗಡಿನಾಡಿಂದ ಇರೋದು, ಆಂಧ್ರ ಈ ಕಡೆ ಕರ್ನಾಟಕ ಬಾರ್ಡರ್ ಇದೀವಿ. ಅಂತದ್ರಲ್ಲಿ ನಮ್ದು ಧರ್ಮಪುರ ಅಂತ, ಆ ಕಡೆ ಆಂಧ್ರ 12 ಕಿಲೋಮೀಟರ್ ಇದೆ. ನಮ್ದು ಚಿತ್ರದುರ್ಗ ಡಿಸ್ಟಿಕ್ ಬರುತ್ತೆ, ಆ ಕಡೆ ಆಂಧ್ರ ಬರುತ್ತೆ. ನಾವು ಮಧ್ಯದಲ್ಲಿ ನಾವಿದೀವಿ. ಅವಳು ಅಪ್ ಟು 7th ವರೆಗೂ ಕನ್ನಡ ಮೀಡಿಯಂ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸಿದ್ದು ನಾವು. ಈಗ ಹೈಸ್ಕೂಲ್ಗೆ ಅಂತ ಹೇಳ್ಬಿಟ್ಟು ಹೊರಗಡೆ ಚೇಂಜ್ ಮಾಡಿ ಹೊರಗಡೆ ಹಾಕಿದೀವಿ. ಬಟ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅವಳು. ಹಂಗಾಗಿ ಇದೊಂದು ಅವಕಾಶ ಸಿಕ್ತು, ತುಂಬಾ ಖುಷಿ ಆಯ್ತು. ನಮ್ಮ ಮನೆಗೆ ನಮ್ಮ ಮಕ್ಕಳು, ನಮ್ಮ ಮನೆಯವರು, ಅದ್ರಲ್ಲೂ ನನ್ನ ಯಜಮಾನ್ರು ಅಂತೂ ತುಂಬಾ ಸಪೋರ್ಟಿವ್. ಹಂಗಾಗಿ ಮಕ್ಕಳು ಇಲ್ಲಿವರೆಗೂ ಬರೋಕೆ ಅವಕಾಶ ಆಯ್ತು. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಅಭಿಪ್ರಾಯ ಸರ್? ನಿಮ್ಮ ಅಭಿಪ್ರಾಯ? ಇಲ್ಲ ಸರ್, ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಕ್ರೆಡಿಟ್ ಗುಣ ಸರ್ಗೆ ಸೇರ್. ಬಹಳ ಖುಷಿ ಆಯ್ತು. ಅಂದ್ರೆ ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ಒಂದು ದೈವದ ಕ್ಯಾರೆಕ್ಟರ್ ನ ಮೊದಲನೇ ಬಾರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ನೋಡುವಂತ ಸೌಭಾಗ್ಯ ನನಗೆ ಸರ್ಕಾರಿ ಶಾಲೆ H8 ಸಿನಿಮಾದಲ್ಲಿ ಸಿಕ್ತು. ನಮ್ಮ ಕನ್ನಡಿಗರಿಗೆ ಅದ್ರಲ್ಲೂ ವಿಶೇಷವಾದಂತ ಈ ಸಿನಿಮಾ ತುಂಬಾ ಡಿಫ್ರೆಂಟ್ ಆಗಿ ಮೂಡಿ ಬಂದಿರತಕ್ಕಂಥ ಸಿನಿಮಾ. ಯಾಕೆಂದ್ರೆ ನನಗಿಂತಲೂ ಪ್ರೇಕ್ಷಕರು ನೋಡೋದು ಬಹಳ ಇಂಪಾರ್ಟೆಂಟ್. ಪ್ರೇಕ್ಷಕರ ಒಪಿನಿಯನ್ ಈಗ ಕೇಳಿದಾಗ ನನಗೆ ನಿಜವಾಗ್ಲೂ ಕೂಡ ಒಂದ್ ಒಳ್ಳೆ ಸಿನಿಮಾ ಬಂದಿದೆ ಅಂತ ನನಗೆ ಗೊತ್ತಾಯ್ತು. ಎಲ್ಲ ನನ್ನ ಪೂಜ್ಯ ಕನ್ನಡಿಗರು ಈ ಸಿನಿಮಾವನ್ನ ಒಪ್ಪಿಕೊಳ್ಬೇಕು. ಇದನ್ನ ನೀವೇ ಮನೆಗೂ ತಲುಪಿಸಿ, ಮನೇಲಿ ಒಬ್ರು ಬಂದು ಸಿನಿಮಾ ನೋಡಿದ್ರು ಕೂಡ ಇಂಥ ಸಿನಿಮಾಗಳು ಮತ್ತೊಮ್ಮೆ ಈ ಕನ್ನಡದ ಸಿನಿಮಾಗಳು ಬೆಳೆಯೋದಕ್ಕೆ ಸ್ಫೂರ್ತಿ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾವನ್ನ ಎಲ್ರು ಕೂಡ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ ಸರ್. ಈಗ ನೀವು ಹೇಳೋದಂದ್ರೆ ಇಲ್ಲ ಸೆಲೆಬ್ರಿಟಿಗಳು ನೋಡ್ತಾರೆ, ಅಂದ್ರೆ ಸ್ಟಾರ್ಸ್ ನ ನೋಡ್ತಾರೆ. ಅದಾದ್ಮೇಲೆ ಕಂಟೆಂಟ್ ಅಂತ ಬರೋದಕ್ಕಿಂತ ಮುಂಚಿತವಾಗಿ ಸಾಮಾನ್ಯ ಸಿನಿಮಾ ಅಂದ್ರೆ ಒಂದು ಲವ್ ಇರ್ಬೇಕು ಅಥವಾ ಒಂದು ಫೈಟ್ ಇರ್ಬೇಕು, ಏನೋ ಒಂದು ಒಡಿ ಕಡಿ ಈ ತರದೊಂದು ಏನೋ ಇರ್ಬೇಕು, ಒಟ್ಟು ರಾನಲ್ಲಿ ಇರ್ಬೇಕು, ಥ್ರಿಲ್ಲರ್ ಏನೋ ಒಂದ್ ಇರ್ಬೇಕು. ಬಟ್ ಈ ಸಿನಿಮಾ ನೀವು ನೋಡಿದಿರಿ, ಈ ಸಿನಿಮಾದಲ್ಲಿ ಎಷ್ಟು ಸಂಸ್ಕೃತಿ ಇದೆ, ಮತ್ತೆ ಕಂಟೆಂಟ್ ಇಲ್ಲ ಅನ್ನೋರಿಗೆ ಕಂಟೆಂಟ್ ಯಾಕೆ ಬೇಕು ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡ್ಬೇಕು. ಸಿನಿಮಾ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಬರೀ ಒಂದ್ 5 ನಿಮಿಷದಲ್ಲಿ ಹೇಳ್ಬಿಡ್ಬೋದು.
ಅಂದ್ರೆ ಸರ್ಕಾರಿ ಶಾಲೆ ಉಳಿಸಿ ಸರ್ಕಾರಿ ಶಾಲೆ ಬೆಳೆಸಿ ಅಂತ. ಆದ್ರೆ ಸಬ್ಜೆಕ್ಟ್ ಒಳಗಡೆ ಇಟ್ಕೊಂಡು ಜನರನ್ನ ತರೋದಿದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ಅದು ಡೈರೆಕ್ಟರ್ ಇರತಕ್ಕಂತ ಚಾಣಾಕ್ಷತನ. ಅದನ್ನ ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದು ಸಸ್ಪೆನ್ಸ್ ಆಗೂ ಇದೆ, ಮೂವಿ ತಗೊಂಡು ಹೋಗ್ತಾ ಇರುತ್ತೆ, ಎಲ್ಲೂ ಬೋರ್ ಅನ್ಸಲ್ಲ. ಯಾಕೆ ಬೋರ್ ಅನ್ನಿಸ್ಬೇಕು, ಯಾಕೆ ಅನ್ನಿಸ್ಬಾರ್ದು ಅನ್ನೋದಕ್ಕೆ ಈ ಸಿನಿಮಾ ನೋಡ್ಬೇಕು. ಎಲ್ರಿಗೂ ಅದೇ ಅಂತ. ಅದನ್ನ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾಕೆ ಅದನ್ನ ಕನ್ನಡಿಗರು ನೋಡ್ಬೇಕು. ಹತ್ರ ಥಿಯೇಟ್ರಿಗೆ ಬಂದು ನೋಡಿದಾಗ ಅವ್ರ ಚಾಣಾಕ್ಷತನ ಏನು, ಕನ್ನಡಿಗರ ಗತ್ತೇನು, ಕನ್ನಡ ಸಿನಿಮಾಗಳು ಯಾಕೆ ಉಳಿಬೇಕು ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡ್ಬೋದು ನಾವು. ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಮೊದಲಾಗಿ ಗುಣಹರಿ ಅಬ್ಬಿ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಇಂತಹ ಒಂದು ಒಳ್ಳೆಯ ಸಿನಿಮಾವನ್ನು ಕನ್ನಡ ಚಿತ್ರರಂಗ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನನಗೆ ಕೂಡ ಇಲ್ಲಿ ಒಂದು ಪತ್ರಕರ್ತರ ಒಂದು ಪಾತ್ರವನ್ನ ಕೊಟ್ಟಿದ್ದಾರೆ. ಬಹಳ ಖುಷಿ ಆಯ್ತು. ಇದರಲ್ಲಿ ನನಗೆ ಬಹಳ ಖುಷಿಯಾದ ವಿಚಾರ ಏನಂತ ಹೇಳಿದ್ರೆ, ಹಿರಿಯ ಕಲಾವಿದರ ಜೊತೆಗೆ ಯುವ ಪ್ರತಿಭೆಗಳಿಗೆ ಕೂಡ ಅವಕಾಶವನ್ನ ಕೊಟ್ಟಿರುವಂತದ್ದು ಒಂದು. ಇನ್ನೊಂದು ಸಿನಿಮಾ ನೋಡ್ತಾ ಇದ್ರೆ ಇನ್ನೇನು ಮುಂದೇನು ಅನ್ನುವಂತಹ ಕುತೂಹಲ ಕ್ಷಣ ಕ್ಷಣಕ್ಕೂ ಹೆಚ್ಚಾಗಿರುತ್ತೆ. ಖಂಡಿತ ಕೂಡ ಎಲ್ಲೂ ಕೂಡ ಬೋರ್ ಆಗಲ್ಲ, ಬಹಳ ಚೆನ್ನಾಗಿರುತ್ತೆ ಸಿನಿಮಾ ನೋಡಕ್ಕೆ. ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ನೋಡಿ ಕನ್ನಡ ಸಿನಿಮಾವನ್ನ ಬೆಳೆಸಿ. ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಈ ಮೂವಿಯಲ್ಲಿ ಸರ್ಕಾರಿ ಶಾಲೆ ಬಗ್ಗೆ ತೋರಿಸಿರೋದು ಕಮ್ಮಿ, ಬಟ್ ಥ್ರಿಲ್ಲಿಂಗ್ ಜಾಸ್ತಿ. ಈ ಜನರೇಷನ್ ನಲ್ಲಿ ಸರ್ಕಾರಿ ಶಾಲೆ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಫ್ಯೂಚರ್ ಅಲ್ಲಿ ಜಾಸ್ತಿ ಲಾಸ್ ಆಗುತ್ತೆ. ಸೊ ಎಲ್ಲಾರು ಸರ್ಕಾರಿ ಶಾಲೆ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿ, ಎಲ್ಲಾರು ಸರ್ಕಾರಿ ಶಾಲೆಗೆ ಹೋಗಿ. ಎಲ್ಲಾರು ನಮ್ ಮೂವಿ, ಎಲ್ಲಾರು ದೊಡ್ಡ ದೊಡ್ಡ ಹೀರೋಸ್ ಇದೀರಾ, ಎಲ್ಲಾರು ನಮ್ ಸರ್ಕಾರಿ ಶಾಲೆ ವೆಬ್ಸೈಟ್ ಮೂವಿ ನೋಡಿ ಸಪೋರ್ಟ್ ಮಾಡಿ. ಇಷ್ಟೇ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.